ಫೈನ್. ಮಹೇಶ್ ಬಾಬು ಸರ್ ಇದು ನೋಡಿದಾಗ ಎಷ್ಟು ಸಹಾಯ ಹಸ್ತ ಚಾಚ್ತಾ ಇದ್ರು ಅದು ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಈ ಥರ ತುಂಬಾ ಮಾಡಿದ್ದಾರೆ, ಕೆಲವೊಂದು ಮಾತ್ರ ಇಲ್ಲಿ ತನಕ ಬೆಳಕಿಗೆ ಬಂದಿರೋದು. ಈ ಥರ ಹೆಲ್ಪ್ ಮಾಡ್ತಿದ್ರಲ್ಲ, ಅದ್ರ ಬಗ್ಗೆ ನೀವು ಕಣ್ಣಾರೆ ನೋಡಿದ್ದೀರಾ ಯಾವತ್ತಾದ್ರೂ? ಅದೇ ನಾನು ಹೇಳದಂಗೆ ನಮ್ಮ ಶೂಟಿಂಗ್ದು ಮನೆ ಹತ್ರ ಬರ್ಬೇಕಾದ್ರೆ ಶೂಟಿಂಗ್ ಬರ್ಬೇಕಾದ್ರೆ ಪಾಪ ಅವ್ರಿಗೆ ಹಾಸ್ಪಿಟ್ಲ್ ಖರ್ಚಾಗಲಿ ಇನ್ನೊಂದಾಗಲಿ ಅವ್ರ ಅಸಿಸ್ಟೆಂಟ್ನ ಕಳಿಸಿ ಹಾಸ್ಪಿಟ್ಲ್ ಏನು ಮಾತಾಡಿಸಿ ಡಾಕ್ಟರ್ ಹತ್ರ ಅವ್ರಿಗೆ ಏನೇನು ಬೇಕು ಟ್ರೀಟ್ಮೆಂಟು ಅದಕ್ಕೆಲ್ಲ ದುಡ್ಡು ಈ ಕಡೆಯಿಂದ ಅವರೇ ಪೇ ಮಾಡ್ತಿದ್ರು. ಅವ್ರ ಕೈಗೆ ಯಾರಿಗೂ ಕೊಡ್ತಿರ್ಲಿಲ್ಲ. ಆ ಥರದ್ದೆಲ್ಲ ಮಾಡ್ತಿದ್ರು. ಬಟ್ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅವಾಗ ನಾವು ಶೂಟಿಂಗ್ ಸ್ಪಾಟಿಗೆ ಬಂದಾಗ ಅಷ್ಟೇ ನೋಡ್ತಾ ಇದ್ವಿ. ಅದಾದ್ಮೇಲೂ ಕೂಡ ಹೊರಗಡೆ ಈಗ ಮಳ್ಳ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಚೇತನ್ ಹತ್ರನೇ ಕೇಳೋಣ. ಚೇತನ್, ಈ ಕೊಪ್ಪಳ ಸ್ಕೂಲ್ ಬಗ್ಗೆ ಅವ್ರ ಸಹಾಯ ಹಸ್ತ ಚಾಚಿದಾಗ ಅಥವಾ ಸ್ಕೂಲ್ ನೋಡಕ್ ಹೋದಾಗೆಲ್ಲ ನೀವು ಜೊತೆಲೇ ಇದ್ರಾ? ಖಂಡಿತ. ಯಾಕಂತಂದ್ರೆ ನಮ್ಗೆ ಈಗ್ಲೂ ಕೂಡ ಒಂದು ನೆನಪು ಪರ್ಫೆಕ್ಟ್ ಆಗಿದೆ. ಅವರು ಮುಖ್ಯ ಶಿಕ್ಷಕರು ಬಂದಿದ್ರು, ಹೆಡ್ ಮಾಸ್ಟರ್ ಕ್ಯಾರವಾನ್ ಒಳಗಡೆ ಬಂದಿದ್ರು. ನಾವು ಡೈಲಾಗ್ ಡಿಸ್ಕಷನ್ಸ್ ಮಾಡ್ತಾ ಇದ್ವಿ. ಅಂದ್ರೆ ಆ ಒಂದು ಆಕ್ಷನ್ ಸೀಕ್ವೆನ್ಸ್ ಮಾಡಿದ್ವಿ ರಾಮ್ ಲಕ್ಷ್ಮಣ್ ಮಾಸ್ಟರ್. ಇವ್ರ ಮನೇಲಿರೋ 2 ಎಕ್ಸ್ಟ್ರಾ ಬೆಡ್ರೂಮ್ ಅಲ್ಲಿ ಹೋಮ್ ಸ್ಟೇ ಬಿಸ್ನೆಸ್ ಮಾಡಿ ತಿಂಗಳಿಗೆ 60,000 ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಂತ ಒಂದು ಆಕ್ಷನ್ ಸೀಕ್ವೆನ್ಸ್ ಇನ್ ಬಿಟ್ವೀನ್ ಡೈಲಾಗ್ಸ್ ಬರುತ್ತೆ. ಹೇಳ್ಬೇಕಾದ್ರೆ ಅವರ ಅಸಿಸ್ಟೆಂಟ್ ಹೇಳಿದ್ರು, ಅದೇ ಹೆಡ್ ಮಾಸ್ಟರ್ ಬಂದಿದ್ದಾರೆ, ಅವ್ರನ್ನ ಕರೆದು ಮಾತಾಡ್ಸಿ ಫಸ್ಟ್ ಊಟ ಮಾಡಿ ಅಂತ ಹೇಳಿದ್ರು. ಊಟ ಮಾಡಾದ ನಂತರ ಇಮಿಡಿಯೇಟ್ ಒಂದು ಚೆಕ್ ಅಲ್ಲೇ ಬರೆದು ಹೋಗ್ಬಿಟ್ಟು ಅದೊಂದು ನನ್ಗೆ ನೋಟಿಸ್ ಮಾಡಕ್ ಸಿಕ್ತು ಮ್ಯಾಮ್. ಅದು ಒಂದು ಮೆಮೊರಿ ಯಾವತ್ತೂ ಕೂಡ ಮರೆಯಕ್ ಆಗಲ್ಲ. ಅದಾದ ನಂತರ ಒಂದು ನಮ್ದು ಶೂಟಿಂಗ್ ಮುಗಿದ ನಂತರ ಶಾಲೆಗೆ ಭೇಟಿ ನೀಡಿದಂತದ್ದು ಇರ್ಬೋದು. ಅಂಡ್ ಅವ್ರ ನೆಕ್ಸ್ಟ್ ಡೇನೆ ಆ ಮುಖ್ಯ ಶಿಕ್ಷಕರು ಒಂದು ಪತ್ರ ಅದರಿಂದ ರೆಸಿಪ್ಟ್ ವೋಚರ್ ತರದೊಂದು ಬರ್ಕೊಂಡ್ಬಂದು ಅವ್ರ ಕೈಗೆ ಕೊಟ್ಟಂತದ್ದು. ಅದನ್ನು ಅವ್ರು ಬಹಳ ಗೌಪ್ಯವಾಗಿ ಆ ಒಂದು ಹೊರಗಡೆ ಎಲ್ಲೂ ಕೂಡ ನೀವು ಹೇಳ್ಬೇಡಿ ಅನ್ನೋ ವಿಚಾರ ಇರ್ಬೋದು, ಅದೆಲ್ಲವನ್ನು ಅವ್ರು ಹೇಳಿದಂತದ್ದು. ಅದನ್ನ ಯಾವತ್ತೂ ಅಪ್ಪಸರು ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ಎಲ್ಲೂ ಒಂದು ತೋರಿಸ್ಕೊತಾ ಇರ್ಲಿಲ್ಲ, ಹೇಳ್ತಾ ಇರ್ಲಿಲ್ಲ. ಬಹಳಷ್ಟು ಘಟನೆಗಳು ಅವ್ರು ತೀರ್ಕೊಂಡ ನಂತರನೇ ನಮಗೂ ಗೊತ್ತಾಗಿತ್ತು. ಆದ್ರೆ ಕೆಲವೊಂದು ಈ ತರದೊಂದು ಘಟನೆಗಳು ನೋಟಿಸ್ ಮಾಡಕ್ ಸಿಕ್ತು ಅಂತ ನಾನು ಹೇಳ್ಬೋದು. ಕರೆಕ್ಟ್. ನೀವಿಬ್ರು ಹೇಳ್ದಂಗೆ ನೋಡ್ದಂಗೆ ಅಬ್ಸರ್ವ್ ಮಾಡ್ದಂಗೆ ಕೆಲವೊಂದಿಷ್ಟು ಸಣ್ಣದಾಗಿ ಹೆಲ್ಪ್ ಮಾಡೋದನ್ನ ಶೂಟಿಂಗ್ ಸ್ಪಾಟ್ ಅಲ್ಲಿ ನೀವು ನೋಡ್ತಾ ಇದ್ರಿ. ಆದ್ರೆ ದೊಡ್ಡ ಮನೆ ಕುಟುಂಬ ಈ ತುಂಬಿದ್ ಕೊಡ ತುಳುಕಲ್ಲ ಅಂತ ಹೇಳ್ತಾರಲ್ಲ ಹಂಗೆ. ಸೊ ಸಹಾಯ ಹಸ್ತ ಚಾಚಿರೋದು ಎಷ್ಟು ಚಾಚಿದ್ದಾರೆ ಅನ್ನೋದು ಇನ್ನೂ ಕಂಪ್ಲೀಟ್ ಆಗಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಒಂದೊಂದೇ ವಿಷಯಗಳು ಘಟನೆಗಳು ಇವಾಗಷ್ಟೇ ಗೊತ್ತಾಗ್ತಾ ಇದೆ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಬಾಬು ಅವರೇ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ನೆನಪಿನ ಅಪ್ಪುಗೆ ಆ ಬುತ್ತಿಯನ್ನು ಬಿಚ್ಚಿಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಚೇತನ್ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ರೀಸೆಂಟ್ ಆಗಿ ನೀವು ಅವ್ರ ಜೊತೆ ಸಿನಿಮಾ ಮಾಡಿದ್ದೀರಾ, ಆ ರೀಸೆಂಟ್ ನೆನಪುಗಳನ್ನು ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪುನೀತ ಪರ್ವ ಕಾರ್ಯಕ್ರಮ ನಡೀತಾ ಇದೆ, ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಅದ್ರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.